ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಜನರು ಅನುಭವಿಸ್ತಕ್ಕಂಥ ಒಂದು ಸಮಸ್ಯೆ ಅಂತಂದರೆ ಸನ್ಬರ್ನ್. ಯಾಕೆಂತಂದರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ, ಉಷ್ಣತೆ ಜಾಸ್ತಿ ಇರ್ತದೆ. ಈ ಸೂರ್ಯನ ತಾಪಮಾನದಿಂದ ಚರ್ಮ ಸುಡುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ಸನ್ಬರ್ನ್ ಆಗ್ತದೆ, ಚರ್ಮ ಕೆಂಪಾಗ್ತಕ್ಕಂಥದ್ದು, ಉರಿ ಬರ್ತಕ್ಕಂಥದ್ದು, ಕಡಿತ ನವೆ ಬರ್ತಕ್ಕಂತಹದ್ದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸನ್ಬರ್ನ್ಗೆ ಯಾವ ರೀತಿ ಮನೆಮದ್ದು ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಸನ್ಬರ್ನ್ ಆಗಿದ್ದ ಸಂದರ್ಭದಲ್ಲಿ ಈ ಒಂದು ಶೀತವೀರ್ಯ ಇರತಕ್ಕಂತಹ ಒಂದು ಮನೆಮದ್ದುಗಳನ್ನ ನಾವು ಮಾಡಬೇಕಾಗ್ತದೆ. ಪ್ರಮುಖವಾಗಿ ಹಲವಾರು ರೀತಿಯ ಮನೆಮದ್ದುಗಳನ್ನ ಮಾಡ್ಕೋಬೋದು. ಅದರಲ್ಲಿ ಅಲೋವೆರಾ, ಲೋಳೆ ಸರನ ತೆಗೆದುಕೊಳ್ಳಿ. ಅದರ ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಿನ ತಿರುಳನ್ನು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಆ ತಿರುಳನ್ನು ಚರ್ಮದ ಮೇಲೆ ಲೇಪ ಹಾಕ್ಕೊಳ್ಳೋದ್ರಿಂದ ಈ ಸನ್ಬರ್ನ್ ಸಮಸ್ಯೆಯಿಂದ ದೂರ ಆಗ್ಬೋದು. ಅಲೋವೆರಾದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಒಂದು ಗುಣ ಇದೆ. ಅಂದರೆ ಉರಿಯೂತವನ್ನು ಕಡಿಮೆ ಮಾಡ್ತದೆ, ಚರ್ಮದ ಉರಿಯನ್ನು ಕಡಿಮೆ ಮಾಡಿ ತಂಪಾಗಿಡ್ತದೆ. ಆದ್ದರಿಂದ ಅಲೋವೆರಾ ಜೆಲ್ ಅಥವಾ ಅಲೋವೆರಾ ತಿರುಳನ್ನು ಹಚ್ಚೋದ್ರಿಂದ ಚರ್ಮದಲ್ಲಿ ಆಗ್ತಕ್ಕಂಥ ಉರಿ, ಕಡಿತ, ನವೆ ಈ ಒಂದು ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಸೌತೆಕಾಯಿ ತಿರುಳನ್ನು ಚೆನ್ನಾಗಿ ಕಿವುಚಿ ಆ ತಿರುಳನ್ನು ಹಚ್ಚೋದ್ರಿಂದ ಹಾಗೂ ಸೌತೆಕಾಯಿನ ಸ್ಲೈಸ್ ಮಾಡಿ ಚರ್ಮದ ಮೇಲೆ ನಿಧಾನವಾಗಿ ತಿಕ್ಕೋದ್ರಿಂದ ಈ ಸನ್ಬರ್ನ್ ಸಮಸ್ಯೆಯಿಂದ ದೂರ ಆಗಬಹುದು. ಆಲೂಗೆಡ್ಡೆ ತಗೊಳ್ಳಿ. ಆಲೂಗೆಡ್ಡೆ ಸಿಪ್ಪೆಯನ್ನು ತೆಗೆದು ಹಾಗೂ ಆಲೂಗೆಡ್ಡೆಯನ್ನು ಚೆನ್ನಾಗಿ ತುರಿದು ಆಲೂಗೆಡ್ಡೆ ರಸವನ್ನು ಚರ್ಮದ ಮೇಲೆ ಹಚ್ಚೋದ್ರಿಂದ, ಆಲೂಗೆಡ್ಡೆ ಸ್ಲೈಸ್ ಮಾಡಿ ಆಲೂಗೆಡ್ಡೆನ ಚರ್ಮದ ಮೇಲೆ ತಿಕ್ಕೋದ್ರಿಂದ ಈ ಉರಿ ಸಮಸ್ಯೆ, ಕಡಿತ ಹಾಗೂ ಸನ್ಬರ್ನ್ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಪುದೀನ ಟೀ ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಪುದೀನ ಸೇವನೆ ಮಾಡೋದ್ರಿಂದ, ಇದು ಶೀತವೀರ್ಯ, ಪುದೀನ ಸೇವನೆ ಮಾಡೋದ್ರಿಂದ ತಂಪಾಗಿರ್ತದೆ, ಈ ಸನ್ಬರ್ನ್ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ತಣ್ಣನೆ ಹಾಲನ್ನು ಮುಖಕ್ಕೆ ಹಚ್ಚೋದ್ರಿಂದ ಸನ್ಬರ್ನ್ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಟೊಮೆಟೊದಲ್ಲಿ ಲೈಕೋಪಿನ್ ಅಂತ ಒಂದು ಅಂಶ ಇದೆ. ಈ ಟೊಮೆಟೊನ ಚೆನ್ನಾಗಿ ಕಿವುಚಿ ಆ ಟೊಮೆಟೊನ ಚರ್ಮದ ಮೇಲೆ ಲೇಪ ಹಾಕೊಳ್ಳೋದ್ರಿಂದ ಈ ಉರಿಯೂತ ಕಡಿಮೆ ಆಗ್ತದೆ. ಕಡಿತ, ನವೆ, ಉರಿ, ಸನ್ಬರ್ನ್ ಈ ಸಮಸ್ಯೆಗಳಿಂದ ದೂರ ಆಗ್ಬೋದು. ಹಾಗೂ ಕೆಂಪು ಕಲರ್ ಪಿಗ್ಮೆಂಟೇಷನ್ ಏನಿರ್ತದೆ ಈ ಸಮಸ್ಯೆ ದೂರ ಆಗ್ತದೆ. ಹಾಗೂ ಬ್ಲ್ಯಾಕ್ ಟೀ, ಸಾಮಾನ್ಯವಾಗಿ ಬ್ಲ್ಯಾಕ್ ಟೀ ಕುಡಿತೀವಿ ನಾವು. ಬ್ಲ್ಯಾಕ್ ಟೀ ಕುಡಿಯೋದ್ರ ಜೊತೆಗೆ ಒಂದು ಅರ್ಧ ಚಮಚ ಬ್ಲ್ಯಾಕ್ ಟೀನ ಚರ್ಮದ ಮೇಲೆ, ಮುಖದ ಮೇಲೆ ಲೇಪ ಹಚ್ಚೋದ್ರಿಂದ ಈ ಸನ್ಬರ್ನ್ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಪ್ರತಿದಿನ ಆ ಸ್ನಾನ ಆದ ನಂತರ ಹಾಗೂ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ಗಳನ್ನ ಅಪ್ಲೈ ಮಾಡಿಕೊಂಡು ಹೋಗೋದ್ರಿಂದ ಈ ಚರ್ಮ ಸಂಬಂಧಿ ಕಾಯಿಲೆಗಳು, ಸನ್ಬರ್ನ್, ಉರಿ ಹಾಗೂ ಈ ಕಡಿತ, ನವೆ ಈ ಸಮಸ್ಯೆಗಳಿಂದ ದೂರ ಆಗ್ಬೋದು. ಬೇಸಿಗೆಯಲ್ಲಿ ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.